ಪ್ಲಾಜೋ ಪ್ಯಾಂಟ್ ಕಟಿಂಗ್ ಫುಲ್ ಡೀಟೇಲ್ ಆಗಿ ಹೇಳ್ತಿದ್ದೇನೆ. ಫುಲ್ ನೋಡಿ ಫ್ರೆಂಡ್ಸ್, ಸೊ ಅರ್ಥ ಆಗತ್ತೆ. ನೋಡಿ 4 ಫೋಲ್ಡ್ ಅಲ್ಲಿ ನಾನು ಬಟ್ಟೆ ತಗೊಂಡಿದ್ದೇನೆ. ಮೊದಲು ಬಂದ್ ಸೈಡ್ ಯಾವ್ದಿದೆ ಅದು ನನ್ನ ಸೈಡ್ ತಗೊಳ್ತೇನೆ. ಸೊ ಈ ರೀತಿ ಹಾಕಿದಾಗ ಮಾರ್ಕ್ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ಉಲ್ಟಾ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ನಿಮಗೆ ಮಾರ್ಕ್ ಕಾಣಿಸ್ಲಿ ಅಂತ ಹೇಳಿ ಮಾಡಿದ್ದೇನೆ. ಆದ್ರೂ ಸಹ ಅದು ಸ್ವಲ್ಪ ಲೈಟ್ ಆಗಿ ಬಂದಿದೆ. ಓಕೆ, ಸೊ ಈಗ ನೋಡಿ, ನಾನು ಮೊದಲು ಮೇಲೆ ಎಲಾಸ್ಟಿಕ್ಗೋಸ್ಕರ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ ತಗೊಳ್ತೇನೆ. ಮೊದಲು ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಟ್ಟು ಆಮೇಲೆ ಎಲಾಸ್ಟಿಕ್ಗೋಸ್ಕರ ನಾನು 3 ಇಂಚು ಮಾರ್ಕ್ ಮಾಡ್ತಿದ್ದೇನೆ ಫ್ರೆಂಡ್ಸ್. 3 ಇಂಚ್ ಫೋಲ್ಡಿಂಗ್ಗೋಸ್ಕರ ಅಂತ ಹೇಳಿ ಮಾರ್ಕ್ ಮಾಡ್ತಿದ್ದೇನೆ. ನೋಡಿ, ಫೋಲ್ಡಿಂಗ್ಗೋಸ್ಕರ 3 ಇಂಚ್ ನಾನು ಮಾರ್ಕ್ ನೋಡಿ ಈ ತರ ಫೋಲ್ಡ್ ಆಗತ್ತೆ. ಸೊ ಅದು ಅಲ್ಲಿ ನಾನು ತಗೊಂಡ್ಬಿಟ್ಟು ಆಮೇಲೆ ನನ್ನ ಪ್ಯಾಂಟ್ ಉದ್ದ ಎಷ್ಟಿದೆ ಅಂತ ಕರೆಕ್ಟ್ ಆಗಿ ನಾನು ನೋಡ್ಕೊಂಡು ಅದೇ ರೀತಿಲಿ ಅದೇ ಲೈನಿಂದ ನೋಡಿ 43 ನನ್ನ ಪ್ಯಾಂಟ್ ಉದ್ದ ಇತ್ತು. ಸೊ 43 ಪ್ಯಾಂಟ್ ಉದ್ದ ಇರೋದ್ರಿಂದ 43 ಪ್ಯಾಂಟ್ ಉದ್ದ ನಾನು ಹಾಕೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಸಹ ಫೋಲ್ಡಿಂಗ್ಗೆ ಬೇಕಲ್ಲ. ಸೊ ಹಾಗಾಗಿ ಅಲ್ಲಿ ಸಹ ನಾನು 2 ಇಂಚ್ ಫೋಲ್ಡಿಂಗ್ಗೋಸ್ಕರ ಲೈನ್, ಕೆಳಗಿನ ಪಟ್ಟಿಗೋಸ್ಕರ ಲೈನ್ ಹಾಕ್ಬಿಟ್ಟು ಮೇಲೆ ಸೊಂಟದ ಅಳತೆ ತಗೊಳ್ತಿದ್ದೇನೆ. ನೋಡಿ, ಸೊ ಇಲ್ಲಿ ನಾನು ಕೆಳಗೆ ಮತ್ತೆ ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಲೈನ್ ಹಾಕ್ತಿದ್ದೇನೆ. ಯಾಕೆ ಅಂದ್ರೆ ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ಹೇಳಿದ್ರು ಅವರು, ನೆನಪೋಗಿತ್ತು. ಸೊ ಅದು ಹಾಕೊಂಡ್ಬಿಟ್ಟು ಆಮೇಲೆ ನೋಡಿ ಸೊಂಟದ ಅಳತೆ ನಂದು 13.5 ಇದೆ. ಸೊ 13.5 ಹಾಕೊಳ್ತಿದ್ದೇನೆ. ಸ್ಟಿಚಿಂಗ್ಗೋಸ್ಕರ ಅಂತ ಹೇಳಿ 14 ತಗೊಂಡಿದ್ದೇನೆ. 14 ತಗೊಂಡ್ಬಿಟ್ಟು ಉದ್ದ ನಾನು 15.5 ತಗೊಂಡಿದ್ದೇನೆ ಫ್ರೆಂಡ್ಸ್. ಉದ್ದ 15.5 ತಗೊಂಡು ಈ ಕಡೆಯಿಂದ 2.5 ಮಾರ್ಕ್ ಮಾಡಿ ಅಲ್ಲಿ ನಾನು ರೌಂಡ್ ಶೇಪ್ ಕೊಟ್ಟಿದ್ದೇನೆ. ಸೊ ರೌಂಡ್ ಶೇಪ್ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಒಂದು ಲೈನ್ ಹಾಕೊಳ್ತೇನೆ. ನೋಡಿ, ಈ ತರ ಲೈನ್ ಹಾಕೊಂಡ್ಬಿಟ್ಟು ಕರೆಕ್ಟ್ ಬಂದಿದೆ ಇಲ್ಲ ಅಂತ ಹೇಳಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಲೈನ್ ಕರೆಕ್ಟ್ ಬಂದಿದೆ ಇಲ್ಲ ಅಂತ ಸ್ವಲ್ಪ ನಂದು ಕ್ರಾಸ್ ಆಗಿತ್ತು. ಸೊ ನಾನು ಅದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಅದನ್ನ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗೆ ಕಾಲಿನ ಪಟ್ಟಿಗೆ ಎಷ್ಟು ನಂದು ಫಿಟ್ಟಿಂಗ್ ಲೈನ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು, ನಂದು 11.5 ಇತ್ತು. ಪ್ಲಾಜೋ ಇರೋದ್ರಿಂದ ಸ್ವಲ್ಪ ಗೇರ್ ಜಾಸ್ತಿ ಇರತ್ತೆ. ಸೊ 11.5 ಇಟ್ಕೊಂಡು 1.5 ಇಂಚ್ ಎಕ್ಸ್ಟ್ರಾ ಹೊಲಿಯಕ್ಕೆ ಅಂತ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ನೋಡಿ ಕಟಿಂಗ್ನು ಮಾಡ್ತೇನೆ. ಸೊ ಈ ಕಟಿಂಗ್ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಸ್ಟಿಚಿಂಗ್ ಮಾಡ್ತೇನೆ. ಸ್ಟಿಚಿಂಗ್ ವಿಡಿಯೋ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಹೇಳಿ. ಸೊ ನಾನು ಸ್ಟಿಚಿಂಗ್ ವಿಡಿಯೋಸ್ ಹಾಕ್ತೇನೆ, ಯಾವ ರೀತಿ ಹೊಲಿಯೋದು ಅಂತ. ಸ್ಟಿಚಿಂಗ್ ಯಾರಿಗೆಲ್ಲ ನೋಡ್ಲಿಕ್ಕಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಾನು ಹಾಕ್ತೇನೆ ಫ್ರೆಂಡ್ಸ್. ಮತ್ತೆ ಪ್ಲಾಜೋ ಪ್ಯಾಂಟ್ ಕಟಿಂಗ್ ತೋರಿಸಿದ್ದೆ. ಸೊ ಈಗ ವಿಡಿಯೋ ಹೊಲಿಯೋದನ್ನ ಹಾಕ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಮೈನಿ ಹಚ್ತಿದ್ದೇನೆ. ಸೊ ಮೈನಿ ನಾನು ಅಗಲದಲ್ಲಿ 6 ತಗೊಂಡಿದ್ದೇನೆ, ಮತ್ತೆ ಉದ್ದದಲ್ಲಿ 8 ತಗೊಂಡಿದ್ದೇನೆ. ಸೊ ಆ ಮೈನಿನ ಈಗ ನಾನು ಫುಲ್ ಸ್ಟಿಚಿಂಗ್ ಮಾಡ್ಕೊಳ್ತೇನೆ. ನೋಡಿ, ಈಗ ಈ ರೀತಿ ನಾನು ಕಟಿಂಗ್ ಹಾಕಿದ್ದೆ. ಸೊ ಕಟಿಂಗ್ ಹಾಕಿದಾಗ ತುಂಬಾ ಜನ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಹೇಳ್ತಿದ್ರಿ. ಸೊ ಅದಕ್ಕೆ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ನೋಡಿ, ಮೈನಿ ಈ ತರ ಹಚ್ಕೊಳ್ಬೇಕು. ಸೊ ಈ ತರ ಮೈನಿ ಹಚ್ಕೊಂಡ್ಬಿಟ್ಟು ಆಮೇಲೆ ಫುಲ್ ಸ್ಟಿಚಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕರೆಕ್ಟ್ ಆಗಿ ಮೈನಿ ನೀಟಾಗಿ ಹಚ್ಕೊಳ್ಳಿ. ಮೈನಿ ಹಚ್ಕೊಳ್ಳೋದನ್ನ ಕರೆಕ್ಟ್ ಆಗಿ ತಿಳಿಲಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಟೈಮ್ ಹೊಲ್ದಾಗ ನಾನು ಮತ್ತೆ ಮೈನಿ ಯಾವ ರೀತಿ ಹಚ್ಚೋದು ಅಂತ ಹೇಳಿ ಸಪರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಮೈನಿ ಏನು ಈಸಿಯಾಗಿ ಕಟಿಂಗ್ ಇದೆ ಫ್ರೆಂಡ್ಸ್. ಸೊ ಕ್ರಾಸ್ ಅಲ್ಲಿ ಇಟ್ಕೊಂಡು ಕಟಿಂಗ್ ಮಾಡಬೇಕು. ಸೊ ಕಟಿಂಗ್ ಮಾಡಿಕೊಂಡು ಹಚ್ಬಿಟ್ಟು ಆಮೇಲೆ ನೋಡಿ ಈ ತರ ರೆಡಿ ಆಗತ್ತೆ. ಸೊ ಮೈನಿ ನಾನು ರೆಡಿ ಮಾಡಿದ್ದು 6 ಕಟಿಂಗ್ ಮಾಡಿದ್ದೆ, 5ಕ್ಕೆ ರೆಡಿ ಆಗಿತ್ತು ಫ್ರೆಂಡ್ಸ್. ಸೊ ಆಮೇಲೆ ಸೊಂಟ ಬೆಲ್ಟು ಮೈನಿ ಹಚ್ಕೊಂಡು ಸೈಡಿನದ್ದು ರೌಂಡ್ ಏನ್ ಕಟ್ ಮಾಡಿದೀವಲ್ಲ ಅದೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮೇಲ್ಗಡೆ ಎಲಾಸ್ಟಿಕ್ ಹಾಕಕ್ಕೆ ಅಂತ ಹೇಳಿ 1/2 ಇಂಚ್ ಫುಲ್ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಎಲಾಸ್ಟಿಕ್ ಜಾಗ ಎಲ್ಲಿದೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಆಮೇಲೆ ಎಲಾಸ್ಟಿಕ್ಗೆ ಎಷ್ಟು ಬೇಕು, ನನ್ನ ಎಲಾಸ್ಟಿಕ್ ಇತ್ತು 1 ಇಂಚು. ಸೊ ನಾನು 1.5 ಇಂಚಿನ ಗ್ಯಾಪ್ ಕೊಟ್ಟು ಫುಲ್ ಹೊಲ್ಕೊಳ್ತಿದ್ದೇನೆ. ನೋಡಿ, ಫುಲ್ ರೌಂಡ್ ಆಗಿ ಹೊಲ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಹೊಲ್ಕೊಂಡ್ಬಿಟ್ಟು ಸ್ವಲ್ಪ ಎಲಾಸ್ಟಿಕ್ ಹಾಕಕ್ಕೆ ಅಂತ ಹೇಳಿ ಜಾಗ ಬಿಡಿ ಫ್ರೆಂಡ್ಸ್. ಯಾಕೆ ಅಂದ್ರೆ ಎಲಾಸ್ಟಿಕ್ ಒಳಗಿನಿಂದಾಗಿ ನಾಡ ಯಾವ ರೀತಿ ನಾವು ಸೇರಿಸ್ತೀವಲ್ಲ ಆ ರೀತಿ ಇದನ್ನ ಸಹ ಸೇರಿಸ್ಬೇಕಿರತ್ತೆ. ಸೊ ಹಾಗಾಗಿ ಫುಲ್ ಹೊಲ್ಕೊಂಡ್ಬಿಟ್ಟು ಸ್ವಲ್ಪ 1-2 ಇಂಚಿನಷ್ಟು ಸ್ವಲ್ಪ ಜಾಗ ಬಿಟ್ಬಿಟ್ಟು ಆಮೇಲೆ ನೋಡಿ ಈ ತರ ಕೈ ಹೋಗುವಷ್ಟು ಜಾಗ ಬಿಟ್ಬಿಡಿ. ಸೊ ಬಿಟ್ಬಿಟ್ಟು ಆಮೇಲೆ ನಿಮ್ಮ ಸೊಂಟದ ಅಳತೆ ಎಷ್ಟಿದೆ ಅಂತ ತಗೊಳ್ಳಿ. ನೋಡಿ, ನನ್ನ ಪ್ಯಾಂಟಿನದ್ದು ಸೊಂಟದ ಅಳತೆ ಎಷ್ಟಿದೆ, ಎಲಾಸ್ಟಿಕ್ ಎಷ್ಟಕ್ಕೆ ರೆಡಿ ಆಗಿದೆ
ಅಂತ ಹೇಳಿ ಫುಲ್ ನಾನು ನೋಡ್ಕೊಳ್ತಿದ್ದೇನೆ. ಸೊ ಈ ಸೊಂಟ ಬಂದು ತುಂಬ ದೊಡ್ಡದಿತ್ತು. ಸೊ ಎಲಾಸ್ಟಿಕ್ ಚಿಕ್ಕದಾಗಿದೆ. ಸೊ ಎಲಾಸ್ಟಿಕ್ ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೊಲಿಯೋಕ್ಕೆ ಅಂತ ಹೇಳಿ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಫುಲ್ ಅದರೊಳಗೆ ನಾನು ಹಾಕ್ತಿದ್ದೇನೆ ನೋಡಿ. ಸೊ ಹಾಕುವಾಗ ಒಂದು ಸೈಡಿನದು ಕ್ರಾಸ್ ಆಗತ್ತೆ, ಕರೆಕ್ಟಾಗಿ ನೋಡಿಕೊಂಡು ಹೊರಗಡೆ ಬಂದಮೇಲೆ ಕರೆಕ್ಟಾಗಿ ನೀಟಾಗಿ ಬಂದಿದೆ ಇಲ್ಲ ಅಂತ ನೋಡಿಕೊಂಡು ಆಮೇಲೆ 2 ಜಾಯಿಂಟ್ ಮಾಡಿಕೊಂಡು ಹೊಲಿರಿ ಫ್ರೆಂಡ್ಸ್. ಸೊ 2 ಈ ಥರ ಜಾಯಿಂಟ್ ಮಾಡಿಕೊಂಡು ಹೊಲಿದ್ಬಿಟ್ಟು ನೆಕ್ಸ್ಟ್ ನೋಡಿ ಈ ಥರ ಅದಕ್ಕೆ ಫುಲ್ ನೀಟಾಗಿ ಅದು ಬಿಚ್ಚಬಾರ್ದು, ಆ ರೀತಿಯಾಗಿ ಫುಲ್ ಕರೆಕ್ಟಾಗಿ ನೀಟಾಗಿ ಹೊಲ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಎಲ್ಲಿ ನಾವು ಜಾಗ ಬಿಟ್ಟಿದ್ವಿ ಎಲಾಸ್ಟಿಕ್ ಹಾಕಕ್ಕೆ ಅಂತ ಹೇಳಿ, ಸೊ ಅಲ್ಲಿ ಕರೆಕ್ಟಾಗಿ ನೀಟಾಗಿ ಹೊಲ್ಕೊಂಡ್ಬಿಡಿ. ಅದಿಷ್ಟು ಹೊಲ್ಕೊಂಡ್ಬಿಟ್ಟು ಆಮೇಲೆ ಎಲಾಸ್ಟಿಕ್ ಮೇಲೆ ಸ್ವಲ್ಪ ಎಲಾಸ್ಟಿಕ್ನ ಸ್ವಲ್ಪ ಎಳೆದ್ಬಿಟ್ಟು ಬಟ್ಟೆಗಳನ್ನು ಸರಿಯಾಗಿ ಎಲ್ಲ ಕಡೆ ಬರೋ ರೀತಿ ಮಾಡಿಕೊಂಡು ಈ ರೀತಿ ಎಲಾಸ್ಟಿಕ್ ಮೇಲೆ ಹೊಲ್ಕೊಳ್ಳಿ ಫ್ರೆಂಡ್ಸ್.